ಹೆಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ನೀವು ನೋಡ್ತಾ ಇದ್ದೀರಾ ಭವ್ಯ ಕಿರಣ್ ರಾಜ್ ಚಾನಲ್. ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ. ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಗುರುವಾರ ಶುಕ್ರವಾರ ಏನೆಲ್ಲ ಮಾಡಿದೆ, ಹಬ್ಬ ಹೇಗೆಲ್ಲ ಆಚರಿಸಿದೆ ಅಂತ ನೋಡ್ಕೊಂಬರೋಣ ಇವಾಗ. ಸೊ ಗುರುವಾರ ಮೊದಲು ಹಬ್ಬಕ್ಕೆ ಹೂವು ರೆಡಿ ಮಾಡಬೇಕಲ್ವಾ. ನೋಡ್ತಿದ್ದೀರಾ, ಹೂವು ಎಲ್ಲ ಒಂದು ಕಡೆ ನೀಟಾಗಿ ಜೋಡಿಸ್ತಾ ಇದ್ದೀನಿ. ಇದೆಲ್ಲ ಹೂವು ಕೂಡ ನನಗೆ ಫ್ರೀಯಾಗಿ ಸಿಕ್ಕಿದೆ. ಸೊ ದಟ್ ನನ್ನ ತಮ್ಮವ್ರು ಬೆಳೆದಿರೋ ಅಂಥದ್ದು ಅವರೇ ತಂದುಕೊಟ್ಟಿದ್ದು. ಇವತ್ತು ಯಾವುದೇ ಹೂವು ಕೊಂಡ್ಕೊಂಬಂದಿಲ್ಲ. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹೂವು ತುಂಬ ಕಾಸ್ಟ್ ಇರುತ್ತೆ. ಬಟ್ ನನಗೆ ಇವತ್ತು ನನ್ನ ತಮ್ಮವರೆಲ್ಲ ಬೆಳೆದಿರೋದ್ರಿಂದ ಫ್ರೀಯಾಗಿ ಸಿಕ್ತು. ಅದನ್ನು ನೀಟಾಗಿ ಸಪ್ರೇಟ್ ಮಾಡಿ ಇಟ್ಬಿಟ್ಟು ಪೋಣಿಸಿಟ್ರೆ ಇದೊಂದು ಕೆಲಸ ಮುಗಿದು ಬಿಡುತ್ತೆ. ಸೊ ದಟ್ ನಾನೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಆದಮೇಲೆ ಬೇರೆ ಕೆಲಸಗಳು ಶುರುವಾಗುತ್ತೆ. ಇಡೀ ಗುರುವಾರ ಬ್ಯುಸಿ ಇರುತ್ತೆ. ಯಾಕೆಂತಂದರೆ ಶುಕ್ರವಾರ ಅರ್ಲಿ ಮಾರ್ನಿಂಗ್ 6 ಗಂಟೆಗೆಲ್ಲ ಪೂಜೆ ಮುಗ್ದಿರಬೇಕು. ಅದೊಂದು ಪ್ಲ್ಯಾನು ತಲೆಯಲ್ಲಿರುತ್ತೆ. ಹಾಗಾಗಿ ಫಾಸ್ಟಾಗಿ ಕೆಲಸ ಮಾಡ್ತಿದ್ದೀನಿ. ಹೂವಿನ ಕೆಲಸ ಸ್ವಲ್ಪ ಮುಗೀತಿದ್ದಂಗೆ ನನಗೆ ಒಂದು ಆರ್ಡರ್ ಪಾರ್ಸಲ್ ಬಂತು. ಸೊ ನಾನು ಫ್ಲಿಪ್ಕಾರ್ಟಲ್ಲಿ ಗ್ರೀನ್ ಮ್ಯಾಟ್ಗಳನ್ನು, ಒಂಥರ ಗ್ರಾಸ್ ಇರೋವಂಥ ಗ್ರೀನ್ ಮ್ಯಾಟ್ಗಳನ್ನು ಆರ್ಡರ್ ಮಾಡಿದ್ದೆ. ಆದರೆ ಮೀಡಿಯಮ್ ಸೈಜಿನ ಮಾಡಿದ್ದು, ತುಂಬ ಚಿಕ್ಕದು ಬಂದಿದೆ. ನಾನು ಎಕ್ಸ್ಪೆಕ್ಟ್ ಮಾಡೋ ಥರ ಬಂದಿರಲಿಲ್ಲ. ನಾನು ಹೇಳ್ದಂಗೂ ಬಂದಿಲ್ಲ. ಬಟ್ ಏನು ಮಾಡೋಕ್ಕಾಗಲ್ಲ, ಒಂದೊಂದು ಸತಿ ಆನ್ಲೈನ್ ಶಾಪಿಂಗ್ ಚೆನ್ನಾಗಿರಲ್ಲ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಬಾಳೆಕಂದು ಹಾಗೆಯೇ ಕಬ್ಬಿಂದಿದು ಬೇಕೇ ಬೇಕಾಗತ್ತೆ. ಸೊ ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಇಡ್ತಾರೆ. ನಾನು ಒಂದೊಂದು ಸತಿ ನೀರಿಗೆ ಇಡ್ತಿದ್ದೆ ಮೊದಲೆಲ್ಲ. ಇತ್ತೀಚೆಗೆ ಒಂದು 3-4 ವರ್ಷದ ಇಂದ ಈ ಥರ ಯಾವ ರೀತಿ ಪಾಟಲ್ಲಿ ಗಿಡ ನೆಡ್ತೀವಿ ಆ ರೀತಿ ಮಣ್ಣಿನ ಸಹಾಯದಿಂದ ನೀಟಾಗಿ ನೆಟ್ಟು ಬಿಡ್ತೀನಿ. ಆವಾಗ ಈ ಕಡೆ ಆ ಕಡೆ ಎಲ್ಲೂ ಅಲುಗಾಡಲ್ಲ. ನಾನು ಯಾವ ರೀತಿ ಇಟ್ಟರೆ ಅದೇ ರೀತಿ ಫಿಕ್ಸ್ ಆಗಿ ನೀಟಾಗಿ ಕಾಣಿಸ್ತಿರುತ್ತೆ. ಹಾಗೆಯೇ 4 ಕೂಡ ದೊಡ್ಡ ಸೈಜಿನ ತೊಗೊಂಡಿದ್ದೀನಿ. ನಮಗೆ ಹಳ್ಳಿ ಆಗಿರೋದ್ರಿಂದ ನಮಗೆ ಸಿಗುತ್ತೆ ಇಲ್ಲೇ. ತುಂಬ ತೋಟಗಳಿರುತ್ತಲ್ವ, ಅಲ್ಲಿ ಕಟ್ ಮಾಡ್ಕೊಂಬರ್ತೀವಿ. ಸೊ ಗ್ರೀನರಿ ತುಂಬ ಗುಡ್ ವೈಬ್ಸ್ ಇರುತ್ತೆ, ಜೊತೆಗೆ ಪಾಸಿಟಿವಿಟಿ ಇರುತ್ತೆ. ಮನೇಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. ಸಾಕಷ್ಟು ಇದು ಒಣಗೋಗೋವರೆಗೂ ಮನೆಯಲ್ಲೇ ಇರಲಿ ಅಂದ್ಬಿಟ್ಟು ನಾನು ನೀಟಾಗಿ ನೆಟ್ಟು ಇಟ್ಟಿದ್ದೀನಿ. ಒಂದು 10-15 ದಿನ ಇದು ದೇವ್ರ ಮನೇಲಿ ಇದ್ದೇ ಇರುತ್ತೆ. ನೋಡ್ತಿರ್ಬೋದು. ಹಾಗೆಯೇ ಸ್ನಾನ ಮುಗಿಸಿ ಬಂದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಿದೆ. ದಾಸವಾಳ ಕೂಡ ತುಂಬ ಚೆನ್ನಾಗಿ ಹರಳಿತ್ತು ಅಂತ ಅರ್ಲಿ ಮಾರ್ನಿಂಗ್ ಇಟ್ಬಿಟ್ಟಿದ್ದೆ. ಇನ್ನು ಈ ಕ್ಲೀನ್ ಮಾಡೋಕ್ಕೆ ತೆಗಿಬೇಕಾಗತ್ತೆ. ಜೊತೆಗೆ ಹಬ್ಬ ಅಂತಂದರೆ ಎಲ್ಲ ದೊಡ್ಡ ದೇವ್ರ ಸಾಮಾನು ತೊಗೊಂಡು ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕಾಗತ್ತೆ. ಸೊ ಜೊತೆಗೆ ನಾಳೆ ಕಲಶಕ್ಕೆ ಅಂದ್ಬಿಟ್ಟು ಈ ಥರ ಪುಟ್ಟ ಬಿಂದಿಗೆ ತೊಗೋತಾ ಇದ್ದೀನಿ. ಇದಕ್ಕೆ ನಾನು ಇವಾಗ ಲಕ್ಷ್ಮೀನ ಕೂರಿಸೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವಾ. ಸೊ ದಟ್ ಇದನ್ನೆಲ್ಲ ನೀಟಾಗಿ ತೊಳೆದು ಇಟ್ಬಿಡಬೇಕು ಫಸ್ಟು. ಇದೊಂದು ಕೆಲಸ ಮುಗಿಯುತ್ತೆ. ಇನ್ನು ಈ ದೇವ್ರ ಪಾತ್ರೆ ಎಲ್ಲ ಕ್ಲೀನ್ ಮಾಡಲಿಕ್ಕೆ ನಾನು ಪೀತಾಂಬರಿ ಪೌಡರ್ ಬಳಸಿದ್ದೆ. ಅದಿಲ್ಲ ಅಂತಂದರೆ ಹುಣಸೆ ಹಣ್ಣು ಮತ್ತು ಸಬೀನ ಹಾಕ್ಕೊಂಡು ಕ್ಲೀನ್ ಮಾಡಿದ್ರು ಇಷ್ಟೇ ನೀಟಾಗಿ ಪಳಪಳ ಅಂತ ಹೊಳೆಯುತ್ತೆ. ಬಟ್ ಟೈಮ್ ತೊಗೊಳುತ್ತೆ ಅಷ್ಟೇ. ಅದೆಲ್ಲ ಆದಮೇಲೆ ದೇವ್ರ ಮನೆ ಕ್ಲೀನ್ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೀನಿ. ನೀಟಾಗಿ ಮೊದಲ ದಿನವೇ ರೆಡಿ ಮಾಡಿ ಇಟ್ಬಿಟ್ರೆ ಶುಕ್ರವಾರ ಅರ್ಲಿ ಮಾರ್ನಿಂಗ್ 6 ಗಂಟೆಗೆಲ್ಲ ನಮ್ಮದು ಪೂಜೆ ಮುಗಿದಿರಬೇಕು. ಆ ಥರ ಪ್ಲ್ಯಾನ್ ಮಾಡಿರ್ತೀನಿ. ಹೌದು. ಇನ್ನೇನು ಎಲ್ಲ ರೆಡಿ ಆದಮೇಲೆ ದೇವ್ರನ್ನ ಕೂರಿಸೋವಂಥ ಜಾಗ ಕೂಡ ರೆಡಿ ಆಗಬೇಕಲ್ವಾ. ಆಲ್ರೆಡಿ ನಮ್ಮ ಮನೇಲಿ ನೀಟಾಗಿ 2 ಸ್ಟೆಪ್ಸ್ ಇದೆ. ಒಂದು ಸ್ಟೆಪ್ ಮೇಲೆ ಫೋಟೋ ಇರುತ್ತೆ, ನೆಕ್ಸ್ಟ್ ಸ್ಟೆಪ್ ಮೇಲೆ ದೇವ್ರನ್ನ ಕೂರಿಸೋದು. ನೋಡ್ತಿರ್ಬೋದು, ಒಂದು ಮಣೆ ಹಾಕಿರ್ತೀನಿ. ಅದು ಮಣೆ ಬಾಗದಿರಲಿ ಅಂತ ಒಂದು ಹಲ್ಗೆ ಸಪೋರ್ಟ್ ಕೊಟ್ಟಿರ್ತೀನಿ. ಜೊತೆಗೆ ಫೋಟೋಗೆ ಏನು ಅಲಂಕಾರ ಮಾಡಬೇಕು ಮೊದಲೇ ಮಾಡಿಬಿಡ್ತೀನಿ, ಮತ್ತೆ ಆಗಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಸೀರೆನ ನೆರಿಗೆ ಮಾಡಿ ಎಲ್ಲ ಪ್ರಿಲ್ ಮಾಡಿ ಇಟ್ಕೊಂಡು ನೀಟಾಗಿ ಉಡಿಸೋವಂಥ ಕೆಲಸ ಕೂಡ ಈಗ ಆಗತ್ತೆ. ಹರಿಬರಿಲಿ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ, ಇನ್ ಡೀಟೇಲ್ ತೋರಿಸಿಲ್ಲ. ಜೊತೆಗೆ ಈ ಕಡೆ ಹೂವು ಎಲ್ಲ ಯಾವುದಕ್ಕೆ ಯಾವ್ದು ಅಡ್ಜಸ್ಟ್ ಆಗುತ್ತೆ ಅಂತ ಕೂಡ ನೋಡಿಕೊಂಡು ನಮ್ಮ ದೇವರನ್ನು ರೆಡಿ ಮಾಡೋವಂಥ ಟೈಮು ಬಂದಾಯಿತು. ಸೊ ಹೇಗೆ ರೆಡಿ ಮಾಡ್ತೀನಿ ನೋಡ್ತೀರಾ? ತುಂಬ ಟೈಮ್ ತೊಗೊಳುತ್ತೆ. ಇದು ಅಷ್ಟು ಈಸಿ ಇರೋದಿಲ್ಲ. ಅದು ಹಾಕ್ತಾ ಇರ್ತೀನಿ, ಬೀಳ್ತಾ ಇರುತ್ತೆ, ಹೀಗೆ ಹಾಕ್ತಾ ಇರ್ತೀನಿ, ಬೀಳ್ತಾ ಇರುತ್ತೆ. ಫೈನಲಿ ಏನೋ ಒಂದು ಮಾಡಿ ನೀಟಾಗಿ ಸೀರೆ ಎಲ್ಲ ಉಡಿಸಿದ್ದಾದಮೇಲೆ ಈಗ ಮುಖವಾಡಕ್ಕೆ ಅಂದರೆ ಮುಖ ಏನಿರುತ್ತೆ ಆ ಒಂದು ಇದಕ್ಕೆ ರೆಡಿ ಮಾಡುವಂಥ ಟೈಮು. ಇನ್ನು ಓಲೆ ಕೂಡ ಹಾಕಲಿಕ್ಕೆ ನೀಟಾಗಿ ಹೋಲಿದೆ, ಅದನ್ನು ನೀಟಾಗಿ ಹಾಕಿ ನೀಟಾಗಿ ಅಲಂಕಾರ ಮಾಡ್ತಿದ್ದೀನಿ. ಇದೆಲ್ಲ ಆಗಿದ ತಕ್ಷಣ ಕಲಶ ಇಟ್ಬಿಟ್ಟು ರೆಡಿ ಮಾಡಿಬಿಡೋದೇ. ನೋಡ್ತಿರ್ಬೋದು ಎಷ್ಟು ಮುದ್ದಾಗಿ ಕಾಣ್ತಿದ್ದಾಳೆ ನಮ್ಮ ಲಕ್ಷ್ಮಿ ಅಂತ ಹೇಳ್ಬಿಟ್ಟು.
ಎಸ್, ಇನ್ನು ದೇವ್ರ ಕೆಲಸ ಎಲ್ಲ ಮುಗಿಯೋದ್ರೊಳಗಡೆ 1, 1:30 ಮಿಡ್‌ನೈಟ್ ಆಗೋಗಿತ್ತು. ಏನೋ ಟೈಮ್ ಜಾಸ್ತಿ ತಗೋತಾ ಇರತ್ತೆ. ಹಾಗೆಯೇ ಬೆಳಗ್ಗೆ ಅರ್ಲಿ ಮಾರ್ನಿಂಗ್ಗೆ ದೇವರಿಗೆ ನೈವೇದ್ಯಕ್ಕೆ ಹೋಳಿಗೆ ಬೇಕಾಗತ್ತೆ. ಹಾಗಾಗಿ 2 ಗಂಟೆ ರಾತ್ರಿಲಿ ಬೇಳೆ ಎಲ್ಲ ಬೇಯಿಸ್ಕೊಂಡು ಮೈದಾ ಎಲ್ಲ ಕಲಸಿ ಇಟ್ಬಿಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಿದ್ದೀನಿ. ಯಶು ನೋಡ್ತಿರ್ಬೋದು, ನಿದ್ದೆ ಮಾಡಿಲ್ಲ, ಅವನು ನನ್ನ ಜೊತೆನೇ ಇದ್ದಿದ್ದಾನೆ. ಎಸ್, ಇನ್ನು ಇದು ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಹಬ್ಬದ ದಿನ 5 ಗಂಟೆಗೇ ಸ್ನಾನ ಎಲ್ಲ ಮುಗ್ದಿದೆ ನಂದು. ಈಗ ನಾನು ಮೊದಲು ನೈವೇದ್ಯಕ್ಕೆ ಅಂತ 2 ಹೋಳಿಗೆ ಮಾಡ್ಕೊಬಿಡ್ತೀನಿ. ಕಾಯಿ ಹೋಳಿಗೆ ಮಾಡಬಾರ್ದು, ಬೇಳೆ ಹೋಳಿಗೆನೇ ಮಾಡಬೇಕು. ಬೇಳೆ ಹೋಳಿಗೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡ್ರೆ ಕಾಯಿ ಹೋಳಿಗೆಗಿಂತ ಚೆನ್ನಾಗಿರುತ್ತೆ. ಲಕ್ಷ್ಮಿಗೆ ಬೇಳೆ ಹೋಳಿಗೆ ತುಂಬ ಇಷ್ಟ. ಅದಕ್ಕೆ ಆ ಒಂದು ದೇವರಿಗೆ ನೈವೇದ್ಯಕ್ಕೆ ಬೇಳೆ ಹೋಳಿಗೆ ಮಾಡೋದು ಅಂತ ಹಿರಿಯರು ಹೇಳ್ತಾರೆ. ಎಸ್, ಹಾಗಾಗಿ ನಾನು ಬೇಳೆ ಹೋಳಿಗೆ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ತುಪ್ಪನ ಸೇರಿಸ್ಬಿಟ್ಟು ಫುಲ್ ನೈವೇದ್ಯಕ್ಕೆ ಇಟ್ಬಿಟ್ಟು ಆಮೇಲೆ ನಾನು ಪೂಜೆ ಶುರು ಮಾಡ್ಕೋತೀನಿ. ಎಸ್, ನೋಡ್ತಿರ್ಬೋದು ಅಮ್ಮ ಹೇಗೆ ಕಾಣ್ತಿದ್ದಾಳೆ ಅಂದ್ಬಿಟ್ಟು. ತುಂಬ ಮುದ್ದಾಗಿ, ತುಂಬ ಸುಂದರವಾಗಿ, ತುಂಬ ಚೆನ್ನಾಗಿ ಕಾಣಿಸ್ತಿದ್ಲು. ದೇವರಿಗೆ ನನ್ನ ದೃಷ್ಟಿನೇ ಆಗುತ್ತೇನೋ ಅನ್ನಿಸ್ತಿತ್ತು. ನಾನಂತೂ ತುಂಬ ಖುಷಿಯಿಂದ ದೀಪ ಹಚ್ತಿದ್ದೀನಿ. ಒಂಥರ ಸ್ಯಾಟಿಸ್ಫೈ, ಒಂಥರ ಖುಷಿ, ಒಂಥರ ಸಮಾಧಾನ. ಇದಕ್ಕೆ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ, ಅಷ್ಟು ಸಮಾಧಾನ ಸಿಗುತ್ತೆ. ನಾವಿಡೀ 2 ದಿನ ಶ್ರಮಪಟ್ಟು ಏನೇನೆಲ್ಲ ತಯಾರಿ ಮಾಡಿರ್ತೀವಿ, ಈ ಪೂಜೆ ಟೈಮ್ಗೆ ನಮಗೆ ಅದೇನೂ ಕಾಣಿಸಲ್ಲ, ಬರೀ ದೇವರಷ್ಟೇ ಕಾಣ್ತಾಳೆ. ಅವಳ ಮುಂದೆ ಎಷ್ಟೊತ್ತು ಕೂತ್ಕೊಂಡೇ ಇರೋಣ ಅನ್ನೋಷ್ಟು ಸಮಾಧಾನ ತರ್ತಾಳೆ. ಪ್ರತಿ ಮನೆಗಳಲ್ಲೂ ದೇವಿ ಇರಲಿ ಅಂತ ನಾನು ಆಶಿಸ್ತೀನಿ. ಮತ್ತೊಮ್ಮೆ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ದೇವಿ ಎಲ್ಲರ ಮನೆಯಲ್ಲೂ ನೆಲೆಸಿರಲಿ ಅಂತ ಹಾರೈಸ್ತಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಯಾವಾಗಲೂ ಖುಷಿಯಾಗಿರಿ, ಖುಷಿನೇ ಬಯಸಿ. ನೀವು ಖುಷಿಯಾಗಿದ್ದಾಗ ನಿಮ್ಮ ಮನಸ್ಸು ಖುಷಿಯಾಗಿರುತ್ತೆ, ನಿಮ್ಮ ಮನಸ್ಸು ಖುಷಿಯಾಗಿದ್ದಾಗ ನಿಮ್ಮ ಮನೆ ಖುಷಿಯಾಗಿರುತ್ತೆ. ಆಗ ಯಾವುದೇ ಪ್ರಾಬ್ಲಮ್ ಬಂದರೂ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು. ಅದಕ್ಕೆ ಮನೇಲಿರುವಂಥ ಗರತಿ ಯಾವಾಗಲೂ ನಗ್ನಗ್ತಾ ಇರಬೇಕು. ಆವಾಗ ಮನೆ ಅಷ್ಟೇ ಖುಷಿಯಾಗಿ ಲಕ್ಷ್ಮಿ ಥರ ಇರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಿಲ್ ದೆನ್ ಟೇಕ್ ಕೇರ್, ಬಾಯ್.